ಶಿವೆಯನ್ನು ಆಡಿದನು ತನ್ನೊಳಗೆ ಇವಳನು ತಿಳಿಯದಿರುತ್ತಾಗೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿರುತ್ತಾಗೆ ಮಾಡಲೇ ನಿನ್ನ ಶುಭ್ರನ ಕೂಡೆ ಭಾಷೆಯ ಓದಲು ಅಂದಿಗೆ 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 ಮಾಡಲೇ ನಿನ್ನ ಶುಭ್ರನ ಕೂಡೆ ಭಾಷೆಯ ಓದಲು ಅಂದಿಗೆ 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 ಆದರೂ ನುಡಿಸಿದ ಬೆಳೆನುತ ನುಡಿಸಿದ ಬೆಳೆನುತ ನುಡಿಸಿದ ಬೆಳೆನುತ ಚರಣ ಕಮಲಕ್ಕೆ ಬಿದ್ದು या देवी सर्वभूतेषु मात्ररूपेण संस्थिता नमस्तस्यै 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 नमो नमः नमो नमः नमो नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते जय 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 ಒಂದು ಸಾರಿದ್ದೆ ಕದಂಬವನ. ಆದರೆ ಅವತ್ತು ನೋಡಿದಂಥ ಕದಂಬವನ ಇವತ್ತು ಕಾಣಿಸುವುದಿಲ್ಲ. ಅದರ ಬದಲಾಗಿ ಬಹಳ ವಿಶೇಷತೆಯನ್ನು ಗಮನಿಸ್ತಾ ಇದ್ದೇನೆ. ಬೆಳಕಿನ ವ್ಯವಸ್ಥೆಯನ್ನು ಬಹಳ ವಿಶೇಷ ರೀತಿಯಲ್ಲಿ ಕಾಣಿಸಿಕೊಂಡಿದೆ. ಈ ಬೆಳಕಿನ ಮಧ್ಯದಲ್ಲಿ ವಾಸ ಮಾಡುತ್ತಿರುವಂತಹ ಪ್ರಾಣಿಗಳನ್ನು ಗಮನಿಸಿದರೆ ಅಲ್ಲಿಯೂ ಬಹಳ ವಿಶೇಷ. ಪರಸ್ಪರ ವೈರಿಗಳಾಗಿ ಬಾಳಿ ಬದುಕಬೇಕಾದಂತಹ ಪ್ರಾಣಿಗಳು ತಮ್ಮಲ್ಲಿರುವಂತಹ ವೈರ ಭಾವನೆಯನ್ನು ಮರೆತ ಹಾಗೆ ಅದರ ಬದಲಾಗಿ ಸಹಬಾಳ್ವೆಯ ಜೀವನ, ಪ್ರೀತಿ ವಿಶ್ವಾಸದ ಜೀವನವನ್ನು ನಡೆಸುತ್ತಿರುವಂತಹ ದೃಶ್ಯಗಳನ್ನು ಗಮನಿಸಿದೆ. ಹಾಗಿದ್ರೆ ಹೇಗೆ ಸಾಧ್ಯವಾಯಿತು? ಯಾರಿಂದ ಸಾಧ್ಯವಾಯಿತು? ಹೀಗೊಂದು ಪ್ರಶ್ನೆ ಹುಟ್ಟಿಕೊಂಡಿತು ಅಂತಾದ್ರೆ ಅದಕ್ಕೆ ಉತ್ತರ ಬರೇ ಸುಲಭ. ಹೇಗೆ? ಇದು ಅವಳ ಸಾನ್ನಿಧ್ಯ, ಇದು ಅವಳ ಕ್ಷೇತ್ರ, ಇದು ಅವಳ ಪ್ರಭಾವ, ಇದು ಅವಳ ಮಹಾತ್ಮೆ. ಹಾಗಾಗಿ ದೇವಿ ಮಹಾತ್ಮೆ ಎನ್ನುವುದನ್ನು ಈ ಕಾಲದಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಹಾಗಾಯಿತು. ಹಾಗಿರುವಾಗ ದೇವಿ ಇಲ್ಲಿದ್ದಾಳೆನ್ನುವ ಹಾಗೆ ದೂರಕ್ಕೆ ವ್ಯಕ್ತಿಯನ್ನು ಹಾಯಿಸಿಕೊಂಡಿದೆ. ಏನು ಪ್ರಭೆ, ಏನು ಪ್ರಭೆ! ಬೆಳಕಿನ ಮೂಲ ಎಲ್ಲಿ ಅಂತ ನೋಡಿದ್ರೆ ಅದೋ 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 ದೂರದಲ್ಲಿ ಇರುವುದನ್ನು ನಾನು ಗಮನಿಸಿದೆ. ಕಾಣುವುದಕ್ಕೆ ಬರೇ ಮೂರ್ತಿಯಾಗಿ ಗೋಚರಿಸ್ತಾ ಇರಬಹುದು. ಹಾಗೆಂದು ಇವಳು ಬರೇ ಮೂರ್ತಿಯಲ್ಲ, ಕಂಡವರ ಕಣ್ಣಿನ ಕರ್ಮಶವನ್ನು ಕಳೆಯುವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯುವ ಪರಮ ಪಾವನವಂತಹ ಮೂರ್ತಿ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ, ನೋಡಿದ ನೋಡಿದ ನೋಡಿದ. ನಾವೆಲ್ಲ ನೋಡುವುದು ಸುಮ್ಮನೆ ಇಲ್ಲ, ನೋಡುವುದಕ್ಕೂ ಅರ್ಥವಿದೆ. ತಿಳಿದೋ ತಿಳಿಯದೆಯೋ ಕಂಡೋ ಕಾಣದೆಯೋ ಯಾವುದೋ ಒಂದು ಜನ್ಮದಲ್ಲಿ ನಾವು ಮಾಡಿದಂಥ ಪಾಪ, ಅಲ್ಲ ನಮ್ಮ ಹಿಂದಿನವರು ಮಾಡಿದಂಥ ಆ ದೋಷಗಳೇನಾದರೂ ಇದ್ದರೆ ಆ ಪಾಪ ದೋಷಗಳು ನಿವಾರಣೆ ಆಗಬೇಕು, ಮನುಷ್ಯನ ಇಷ್ಟಾರ್ಥಗಳನ್ನು ಈಡೇರಿಸಿಬಿಡಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಅವಳನ್ನೇ ಸ್ತುತಿ ಮಾಡತೊಡಗಿದೆ. ಮನಸ್ಸನ್ನೇ ಸಂತೋಷ ಬಿಟ್ಟವನಾಗಿದ್ದೆ. ಏನು ಮಾಡೋಣ, ನಮ್ಮಂಥವರು ಇವಳನ್ನು ಕಂಡಾಗ ಸಂತೋಷ ಆಗುವುದು ಸ್ವಾಭಾವಿಕ. ಆದರೆ ದೊರೆಯ ಅಂತ ಶುಂಭರ ಬಗ್ಗೆ ಎನಿಸಿಕೊಳ್ಳುವಾಗ ನನಗೆ ಅಡಿಗಡಿಗೂ ಬೇಸರ ಆಗ್ತಾ ಇತ್ತು. ಇವಳನ್ನು ಬಯಸಿದನು. ಒಂದು ವೇಳೆ ಬಯಸಿದರೆ ಸಿಗುವುದಕ್ಕೆ ಸಾಧ್ಯ ಉಂಟು.
ಖಂಡಿತ ಇಲ್ಲ. ಕೇಳು ಇವಳಿಂದ ಮಾತ್ರ ಈ ಕಾಲದಲ್ಲಿ ನಾವು ಅರ್ಥ ಮಾಡಿಕೊಂಡ ಹಾಗಾಯಿತು. ಇದು ಹೇಗಾಯಿತು? ಬಟ್ಟೆಯ ರೀತಿಯಾಗಿ ಹೋಯಿತು. ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು, ಬಟ್ಟೆಯ ಮೇಲೆ ಮುಳ್ಳು ಬಿದ್ರು ಬಟ್ಟೆಯೇ ಹರಿಯುವುದಲ್ಲ, ಮುಳ್ಳಿಗೇನು ಆಗುವುದಿಲ್ಲ. ಬಟ್ಟೆಯಂತಿರುವಂತಹ ಶುಂಭನ ಜೀವನದಲ್ಲಿ ಮುಳ್ಳಾಗಿ ಕಾಣಿಸಿಕೊಂಡಿದ್ದಾಳೆ. ಹೇಗಾದ್ರೂ ಮಾಡಿ ಉಳಿಸಿಕೊಳ್ಳಬೇಕಿರುವಂತಹ ಒಂದೇ ಒಂದು ಆಶೆ, ನುಡಿಸಬೇಕಿರುವಂತಹ ಭಾವ ಉಂಟು. ನೋಡೋಣ, ಏನಾಂಕ ನಿಪಮಕ್ರೇ ಶುಂಭದಾನವ ಬಯಸಿದರೆ ಶುಂಭದಾನವ ಬಯಸಿದರೆ ಶುಂಭದಾನವ ಬಯಸಿದರೆ ಶುಂಭದಾನವ ಬಯಸಿದರೆ ಪ್ರವೇಶ ಮಾಡಿ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು, ಅವರಿಗೆ ಮದುವೆ ಮಾಡಿಸಿ. ಒಂದು ಒಳ್ಳೆಯ ಸಂದರ್ಭ ಉಂಟು, ಸಮಯ ಬೇಗಬೇಕಾಗಿ ಕಾಯ್ತಾ ಉಂಟು, ಪರಿಸರ ಚೆನ್ನಾಗಿದೆ ತಾಯಿ. ಹಾಗಾಗಿ ಒಂದು ಮನಸ್ಸು ಮಾಡಬೇಕು, ಉಳಿದಂತ ವಿಹಾಳೆಯಿಂದ ಛಲ ಬಿಡುವುದಕ್ಕಾಗುವುದಿಲ್ಲ. ಬರಬೇಕಾದವ ಬರಬೇಕಿತ್ತು, ಇನ್ನು ಬಾರದೆ ಉಳಿದಿದ್ದಾನೆ. ಅಮ್ಮ ಯಾಕೆ ಅಂತ ನೋಡಿದರೆ ನೀವುಗಳು ಬರುವುದಕ್ಕೆ ಬಿಡುದಿಲ್ಲ ಅಂತ ಸ್ಪಷ್ಟ ಆಯ್ತು. ಅದು ಲೋಕದ ಕ್ರಮವೇ. ಯಾರು ಬಂದಿದ್ದ ಅವನನ್ನು ಮೂಸಿ ಹೊರಬಜಾರೆ, ಯಾರು ಬಂದಿಲ್ವ ಅವ ಯಾಕೆ ಬರಲಿಲ್ಲ ಎನ್ನುವುದಾಗಿ ಕೇಳಿ. ಹಾಗಲ್ವದು? ಹಾಗೆ ಹಾಗಂತ ಒಂದು ಏನು ಬಂದವ ಕಡಿಮೆ ಮಾಡಿ. ಹೌದಾ? ನಡೆ ನುಡಿ ಎಲ್ಲವೂ ಭಿನ್ನವೇ. ಹಾಗಂತ ಬಂದವ ಹೋಗುವಾಗ ಏನು ಕಡಿಮೆ ಕೊಡ್ತೀನಿ? ಕಲಿತನ ಇದೆ ಅನ್ನೋದು ಈಗ ಸ್ಪಷ್ಟ ಆಯಿತು. ಆದ್ದರಿಂದ ನಿನ್ನನ್ನು ಹೊಂದಿಕೊಂಡು ಬಂದ ಕೋಟಿ ಕೋಟಿ ಸಂಖ್ಯೆಯ ವೀರಾದಿ ವೀರರು ನಿನ್ನ ಕುರಿತಾಗಿ ಜಯಘೋಷವನ್ನು ಮಾಡುತ್ತಿದ್ದಾರೆ. ನೋಡಿದನು ಕಲಿ ರಕ್ತ ಬೀಜ. ಈವರೆಗೆ ಯಾವುದು ಅಸಾಧ್ಯವಾಗಿ ಉಳಿದಿತ್ತು ಅಂತಹ ಮಹತ್ ಕಾರ್ಯವನ್ನು ಸಾಧಿಸುವುದಕ್ಕೆ ನಮ್ಮ ರಕ್ತ ಬೀಜ ಸರ್ವಶಕ್ತರಿದ್ದಾನೆ ಅನ್ನುವ ಅವರ ಅಂತರಂಗದ ಧ್ವನಿ ನನಗೆ ಸ್ಪಷ್ಟವಾಯಿತು. ನೆತ್ತಿಯನ್ನು ಪಾದ ಬುಡದಲ್ಲಿ ಚಾಚಿ ನಿಂತು ನಿನ್ನ ಅಂತರಂಗದ ನಿವೇದನೆಯನ್ನು ಬಗೆ ಬಗೆಯಿಂದಲೇ ಭಕ್ತಿಯ ಸುದೆಯಿಂದಲೇ ನೀನು ಇಳಿಯಬಿಟ್ಟೆ. ಇಳಿಯಬಿಟ್ಟ
ಉಯ್ಯಾಲೆ ಹ, ಕೇವಲ ವಿನೋದಕ್ಕಾಗಿ ಬಂಗಾರದ ಉಯ್ಯಾಲೆಯನ್ನೇರಿ ಈ ಕಡೆಗೆ ಮಂಡಿಸಿರುವ ನಾನು ಹ, ಆಡುವುದಕ್ಕೆ ಚೆಂಡಾಟದಿಂದ ಕಾಲ ಕಳೆಯುವುದಕ್ಕೆ ಚಂಡಮುಂಡನ ತಲೆಯಾಗಬೇಕು ನನಗೆ. ಹ, ಹ. ಅದು ಕೇವಲ ದರ್ಶಕ್ಕೆ ಕಾಣಿಸಿಕೊಂಡದ್ದು ಮಾತ್ರ. ಓ, ಯಥಾರ್ಥಕ್ಕೂ ಹ, ಶುಂಭನನ್ನ ಕಾಲಬುಡಕ್ಕೆ ಎಳೆದು ತರಬೇಕು ಅನ್ನುವ ನಿರ್ಧಾರವೇ ನನ್ನದಾಗಿತ್ತು. ಓ, ಆದ್ದರಿಂದಲೇ ಆಡಿದ ಪಡೆದ ವಾಕ್ಯ ಹ, ವ್ಯೋಮಾಂ ಜಯತಿ ಸಂಗ್ರಾಮಿ. ಓ, ಕೇವಲ ಶುಂಭನನ್ನ ಉದ್ದೇಶಿಸಿ ಆಡಿದಲ್ಲ. ಹ, ಹ, ಯಾವನೇ ಆಗಿರಲಿ ಹ, ನನ್ನನ್ನ ಹೊಂದಬೇಕು, ಮದುವೆ ಆಗಬೇಕೆನ್ನುವ ಅಪೇಕ್ಷೆವೇ ಸಿದ್ಧ ಉಂಟಾದ್ರೆ ಹ, ಅದಕ್ಕೆ ದಾರಿ ಅದೊಂದೇ. ಹ, ಯಾವನು ಯುದ್ಧ ಮುಖದಲ್ಲಿ ನನ್ನನ್ನ ಗೆಲ್ಲುತ್ತಾನೆಯೋ, ಹ, ಯಾವನು ಹ, ನನ್ನೊಳಗಿನ ದರ್ಪವನ್ನು ಅಪಹರಿಸುತ್ತಾನೆಯೋ, ಹ, ಏನಾಗಲಿಲ್ಲ ಶುಂಭನಿಗೆ ಹ, ಲೋಕದ ಸಮಸ್ತ ಸುವಸ್ತುಗಳನ್ನು ಹೀರಿ ಹ, ಮೊಗೆದು ಈವರೆಗೆ ಅನುಭವಿಸಿದ ಶುಂಭನಿಗೆ ಹ, ಕಾಣದೇ ಇರುವ ನನ್ನನ್ನು ಹ, ನನ್ನ ದರ್ಪವನ್ನು ಹೀರಬೇಕು ಅಂತ ಅನ್ನಿಸದೆ ಉಳಿಯಿತೆ. ಓ, ಕತ್ತಿ ಕಾಳಗದ ಪಣವನ್ನು ಒಡ್ಡಿ ನಿಂತರೆ ಹ, ಏನು ಕಿಕ್ಕಟ್ಟಿನಿಂದ ಕತ್ತಿಯನ್ನು ಹೊರಸರಿಸುವ ನಿರ್ಧಾರಕ್ಕೆ ಬರಲಿಲ್ಲವೇ? ಹ, ಹ. ನಿನ್ನಲ್ಲೇ ಕೇಳುತ್ತೇನೆ, ಏನು ಹೂವಿನಿಂದ ಹೊರಟ ಪರಿಮಳವನ್ನ ಮುಷ್ಟಿಯಿಂದ ಅದು ಬಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾದೀತೆ? ಎರಡ ಸಂಧಿಯ ಜಾರಿ ಹೋಗ್ತದೆ. ಬೀಸುವ ತಂಗಾಳಿಗೆ ಬಂಧನ ಉಂಟೆ? ಪ್ರಯತ್ನ ಮಾಡಿದ್ರೆ ಎದನ್ನಾದ್ರೂ ಕೊಡಬಹುದು, ಉಳಿದ ಕಾರ್ಯ ಪ್ರಾಪ್ತ. ಬಾಯಾರಿಕೆಯನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಹುಣ್ಣಿಮೆಯ ಚಂದಿರನ ಬೆಳದಿಂಗಳು ಪರ್ಯಾಯವಾದೀತೆ? ಬೆಳದಿಂಗಳು ಬರೇ ಕ್ಷಣ ಮಾತ್ರಕ್ಕೆ ಆಗುತ್ತೆ ವಿನಃ ಜೀವನ ಪೂರ್ತಿ ಆಗುತ್ತಿಲ್ಲ. ಅಮ್ಮ, ನನಗೆ ಸಮಸ್ಯೆ ಆಗ್ತದೆ. ಮತ್ತೆಂತ? ಇಷ್ಟು ಪ್ರಶ್ನೆಯನ್ನು ಹೇಳ್ತೀನಿ. ಹಾ. ಅದಕ್ಕೆ ಕಾರಣ ಎಷ್ಟು ಹೇಳಿ. ನಿಮಗೆ ಗೊತ್ತಿಲ್ಲದಿದ್ದದೇ ಸಮಸ್ಯೆ ಆದದ್ದು. ಯಾವುದು ಗೊತ್ತಿಲ್ಲ. ತುಂಬ ಭ್ರಮೆಗೆ ಕಟ್ಟು ಬಿದ್ದಿದ್ದಾರೆ. ಭ್ರಮೆ? ಕಾಲ ಕಾಮ ಕರ್ಮ ಹ. ಭಾವ ತ್ರಯಗಳಿಂದ ಬಂಧಿತನಾಗಿರುವ ಶುಂಭನೊಬ್ಬ ಮೂರ್ಖ. ಒಮ್ಮಿಂದೊಮ್ಮೆಲೆ ತೊರೆದಿರಿಸಿದಂತ ಅನುಭವ. ಏನಾಯ್ತು ಎಲ್ಲ ಯಾವತ್ತ ಮಾಡಿದ್ರೆ ಹಣೆಯಲ್ಲಿ ರಕ್ತ ಸುರಿದ ಕಾರಣ ಹೋಯ್ತಲ್ಲ. ಇಂದ್ರಾಣಿ ಎಂಬುವನ ಗದೆಯ ಪ್ರಹಾರ ಹಣಿಗೆ ಬಿದ್ದದ್ದೆ ತಡ. ಸುರಿಯುವ ರಕ್ತವನ್ನು ಕಂಡೆ ಗಟ್ಟಿಯಾಗಿ ಹಿಡಿದೆ. ಸುಮ್ಮನೆ ಹಿಡಿದದ್ದಲ್ಲ, ಬ್ರಹ್ಮದೇವರ ಹೊರವಿದೆ. ಒಂದು ಬಿಂದು ರಕ್ತ ಧರೆಯನ್ನು ಸೋಚಿಸುತ್ತಾದ್ರೆ ನನ್ನಂತಿರುವಂತಹ ಬೀಜಾದಿಗಳು ಹುಟ್ಟುವುದಕ್ಕೆ ಸಾಧ್ಯವಿದೆ. ಅದನ್ನು ನಿಜಪಡಿಸಬೇಕು. ಇದೋ ಸ್ವಾಮಿ ವೈಷ್ಣವಿ ಮಹೇಶ್ವರಿ ಕುಮಾರಿ ವಾರಾಹಿ ನರಸಿಂಹಿ ಇಂದ್ರಾಣಿ ಚಾಮುಂಡ ಅಷ್ಟ ಮಂತ್ರಗಳನ್ನು ಬಳಸಿಕೊಂಡು ಅಷ್ಟ ದಿಕ್ಕುಗಳಿಂದ ಅವರು ಸಿದ್ಧಕ್ಕಾಗಿ ಮುಂದಾದೆ. ಇಂದ್ರಾಣಿಯಿಂದಲೇ ವಜ್ರಾಘಾತ, ಕೋಟಿ ಕೋಟಿ ಸಂಖ್ಯೆಯ ರಕ್ತ ಬೀಜಾದಿ ಉತ್ಪತ್ತಿ. ಮೊದಲು ಒಂದು ಕೋಟಿ ಬೇಡ, ಅದು ಮತ್ತೆ ಇನ್ನೊಂದು ಕೋಟಿ. ಸುರಿದ ರಕ್ತದ ಹನಿ ಹನಿಗೆ ಪ್ರತಿಯಾಗಿ ಪ್ರತಿರೂಪ ಸಮಬಲ. ಈ ಉತ್ಪಾದ ಪಿಟ್ಟಗಳನ್ನು ನಿಗ್ರಹಿಸುವ
ಜಯ ಜಯ ಶುಭವಿ ಜಯ 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 ಮಾಡಾವು ಕಟ್ಟೆ ಅಯ್ಯಪ್ಪ ಭಕ್ತ ವೃಂದದ ಮತ್ತು ನಮಸ್ಕಾರ. ಕಾಲಾವಧಿ ಸೇವೆ ಅಂತ ಹಾಗಾದ್ರೆ 13 ವರ್ಷದ ಸೇವೆ. ಅವಳ ಮಗ ತುಳ್ಳಂತೆ ಬೆಳಿ ಯಕ್ಷಗಾನ ಸೇವೆ ಬಂದ ಬಾರಿಸಿ ಯಕ್ಷಗಾನ ಆಸಕ್ತಿ ದೇವಿ ಅನುದಿನವು ಅನ್ನಪೂರ್ಣೇಶ್ವರಿಯು ಕ್ಷೇತ್ರದಲ್ಲಿ ಅತಿರದ ಬೆಳಿ ಯಕ್ಷಗಾನ ಸೇವೆ ಬಂದ ಬಾರಿ ಪ್ರೀತಿ ದೇವಿ ಮಹಾತ್ಮ ಅನ್ನದಾನದ ಅಂತ ಹಾಗಾದ್ರೆ 3000 ಜನ ಹಾಗಾದ್ರೆ ಸಾಮವೇದದ ಉಪವೇದ ಗಂಧರ್ವ ವೇದ ಗಾಯನ ವಾದನ ನರ್ತನ ಗಂಧರ್ವ ವೇದಕ್ಕೆ ಸಂಬಂಧಪಟ್ಟಿದ್ದು ವಿಚಾರ ಗಾಯನ ಸೇವೆ ವಾದನ ಸೇವೆ ನರ್ತನ ಸೇವೆ ಭಾರಿ ಪೌರ್ಣಡೆ ನಡೆಯುತ್ತದೆ. ಇಚ್ಛಾಶಕ್ತಿ ಸ್ವರೂಪಿಣಿ ಕ್ರಿಯಾಶಕ್ತಿ ಸ್ವರೂಪಿಣಿ ಜ್ಞಾನಶಕ್ತಿ ಸ್ವರೂಪಿಣಿ ಮಾತೃಶಕ್ತಿ ಸ್ವರೂಪಿಣಿ ಬುದ್ಧಿಶಕ್ತಿ ಸ್ವರೂಪಿಣಿ ಲಕ್ಷ್ಮೀ ಶಕ್ತಿ ಸ್ವರೂಪಿಣಿ ಅಪ್ಪನ ಸೇವೆಯನ್ನು ಭಕ್ತಿಗಳು ಅಂತಾರೆ, ಕೊರುಳು ಅಂತಾರೆ, ಗೌರು ಅಂತಾರೆ. ಭಕ್ತಿಗಳು ಅಂತಿಸಿ ಸೇವೆ ಅಪ್ಪಗೆ ಸಂತೋಷ ಹಂಗೆ ಸಂತೋಷ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿಗಳು ಅಂತಂದ್ರೆ ನಿಖರಿಗೆ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ದೊರೆಯಲು ಸೇವೆಗಾರ ಹಾಗಾದ್ರೆ ಒಂದೆರಡು ಸತೀಶ್ ಶೆಟ್ರು ಆಪತ್ ಬಾಂಧವರೇ ಕಷ್ಟಕಾಲ ಹೋದಲ್ಲಿ ಗೊತ್ತಾರೆ ಬಾರಿ ಕೊರಡು ಬತ್ತಿ ಬಂಡಾರಿ ಬಾರ್ಲಿ ಕೊರಡು ಬತ್ತಿ ಬಂಡಾರಿ ಆತನ ವಯಸ್ಸಾಯ ಇನ್ನೊಂದು ಹತ್ರ 24 ರಾಗ ಪಾಡಿಯಲ್ಲ ಅದಾನೆ 4 ರಾಗ ಕಡಿಮೆ ಮಲ್ಲಕ್ಕೆ ಕೆಲವರಾಗ ಒಂಜಲಕ್ಕೆ ಕುಂಡಕ್ಕೆ ಲೆಕ್ಕೋಡಿ ಪೂಜೆ ಸಾಮಲ ದೇವಗಾಂಧರ ಒಂಜಲ ಮೋಹನಲ ಆರ ಬೀರ ಒಂಜಲ ಅವರು ನಾನು ಉಳ್ಳಾಲ್ ತೆಪ್ಪಿನ ಸೇವೆ ಭಕ್ತಿ ಮಾಡ್ಕೊಂಡು ತಿರಗೆಟ್ಟ ಆರೋಗ್ಯ ತಿರಗೆಟ್ಟ ಸ್ವರ ನಿಂತ ಸ್ವರ ಮಂಡಲದಲ್ಲಿ ಕಿರಡೆಟ್ಟೆ ಪತ್ತಿ ಮಲ್ಪಾತ ಒಂದೇನು ಸತೀಶ್ ಶೆಟ್ಟಿನ ಪತ್ತಿ ಭಾರಿ ಅಡ್ಡಿಗೆ ಪತ್ತಿ ಬಾಯಿಟ್ಟು ಬಂದ್ಪಾವೆ ನಮ್ಮ ಪ್ರಸಾದ ಕೊಡ್ತೀವಿ ಪಿಂಗಾರವ ಸೇವಂತಿ ಯಾವ ಮೊದಲೇ ಲೋಕೇಶ್ ಕಟೀಲ್ ಕ್ಷೇತ್ರ ಬಾಲಿಪುರದ ಚೆಂಡೆ ಕೊಟ್ಟಾರೆ ಪರಂಪರೆದ ಚೆಂಡೆ ಇನ್ನ ಚೆಂಡೆ ಕಣ್ಣರ ತಿರುವಾಣ ಮೀನ್ಬಟ್ಟಣ ನೆನಪಾಗ್ತದೆ ಗುರುಪ್ರೇಮ ಗುರು ಅವರು ನಮ್ಮದು ಪ್ರೌಢ ಸೇವೆ ಭಕ್ತಿ ಮಾಡ್ತಾರೆ ಇರಗೆಡ್ಡೆ ಆರೋಗ್ಯ ಇರಗೆಡ್ಡೆ ಕಟೀಲ್ ಲೋಕೇಶ್ ಚೆಂಡೆ ಬಾಯಿ ಎಂದು 10 ಬಾಯಿ ಬಂದ್ಪಾವೆ ನಮ್ಮ ಇರಗೆ ಸೇವಂತಿ ಮತ್ತೆ ಗಿರೀಶ್ ಕಾಮುರದಾರ ಬಾರಿ ಬರಲು ಮತ್ತೆಲ್ಲ ಒಟ್ಟಿಯಾರು ಕಿರುನ ಮತ್ತಳೆ ಕಣ್ಣಾಗ ಚಿಪ್ಪಾರು ಕೃಷ್ಣಯ್ಯ ವಲ್ಲ ನೆನಪಾಕೊಂಡೆ
ನಮ್ಮದೆಲ್ಲ ಉಳ್ಳಾಗಡ್ಡೆ ಸೇರಿದ್ದು ಬರ್ತೀನಿ ಮಾಡ್ಕೊಂಡು ಬಂದೆ ಹೀರೆಲ್ಲ ಉಳ್ಳಾಗಡ್ಡೆ ಪೆನಪರಿ ಮೊದಲೇ ಪ್ರಸವ ಬಿಡ್ತೀಯ ಇಲ್ಲ ಬೋಯಲ್ಲ ಸಭೆ ಬಂದೆ ಮಧುಬಿಂದು ನ್ಯಾಯ ಹಂಸಕ್ಷೀರ ನ್ಯಾಯ ಗೋಲಿ ನಲಿಕಾ ನ್ಯಾಯ ಪರ್ವತ ಪ್ರಸವ ನ್ಯಾಯ ಅಂತಾನೆ ಸಮಷ್ಟಿ ನ್ಯಾಯಗಳ ಜಾಬಾಯ ಕೇಳಿಲ್ಲ ಬೇಜಾರಾಯ್ತು ಸೇರಿಸಿ ಭಕ್ತರಿಗೆ ಒಂದು ಉಳ್ಳಾಗಡ್ಡೆ ಪರಿಪೂರ್ಣ ಮನೆ ವೈದ್ಯ ಸೇರಿದ ನಂಗೆ ತಿಕ್ಕು ತಿಕ್ಕಡ ಒಂದ ಸಂತೋಷ ಕೈಗೊಂಡು ಸಂತೋಷ